ಕರ್ನಾಟಕದಿಂದ ಶಬರಿಮಲೆಗೆ ತೆರಳುವ ಭಕ್ತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ದೂರದ ಪ್ರಯಾಣದಲ್ಲಿ ಆಪತ್ತು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಹೀಗಾಗಿನೇ ಶಬರಿಮಲೆಯಲ್ಲಿ ಕಾಣೆಯಾದವರ, ತೊಂದರೆಗೀಡಾದವರ, ಅನಾರೋಗ್ಯಕ್ಕೆ ತುತ್ತಾದವರ ಸೇವೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಕರ್ನಾಟಕದ ರತ್ನ, ಚಂದನವನದ ಪವರ್ ಸ್ಟಾರ್, ದೊಡ್ಮನೆಯ ರಾಜಕುಮಾರ, ಕೋಟ್ಯಾನುಕೋಟಿ ಅಭಿಮಾನಿಗಳ ಪರಮಾತ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅಪ್ಪು ಆಗಲಿ 4 ವರ್ಷವೇ ಕಳೆದರೂ ನೆನಪುಗಳು ಮಾತ್ರ ಮರೆಯಾಗಿಲ್ಲ. ಪುನೀತ್ ಅಭಿಮಾನಿಗಳು ಅಪ್ಪು ಹೆಸರಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಿ ಹೊತ್ತು ಮೆರೆಸ್ತಿದ್ದಾರೆ. ಇದೀಗ ಕರ್ನಾಟಕ ರಾಜ್ಯದಿಂದ ಶಬರಿಮಲೆಗೆ ಹೋಗುವ ಭಕ್ತರ ಕ್ಷೇಮಕ್ಕಾಗಿ ಪುನೀತ್ ರಾಜ್ಕುಮಾರ್ ಸಂಸ್ಮರಣಾ ಸೇವಾ ರಥ ಲೋಕಾರ್ಪಣೆ ಮಾಡಿದ್ದಾರೆ. ಪುನೀತ್ ಅಭಿಮಾನಿಗಳ ಕನಸಿಗೆ ಮೈಸೂರು ಸಂಸದ ಯದುವೀರ್ ಒಡೆಯರ್ ಚಾಲನೆ ಕೊಟ್ಟರು. ಬಹಳ ಒಳ್ಳೆಯ ಒಂದು ಯೋಜನೆ, ಅತ್ಯಂತ ಒಂದು ಅವಶ್ಯಕವಾದಂಥ ಒಂದು ಯೋಜನೆ ಇದು. ನಮ್ಮ ಭಕ್ತಾದಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಪಘಾತ ಅಥವಾ ಏನೋ ಒಂದು ಅನಾರೋಗ್ಯ ಅಂತ ಆದರೆ ಆ ಸಮಯದಲ್ಲಿ ನಮ್ಮ ಧಾರ್ಮಿಕ ಸಮಾಜ ಯಾವಾಗಲೂ ಸಿದ್ಧ ಆಗಬೇಕಾಗಿದೆ. ಸೊ ಅದಕ್ಕಾಗಿ ಇದು ಒಂದು ಒಳ್ಳೆಯ ವ್ಯವಸ್ಥೆ ಈ ಪುನೀತ್ ಅಭಿಮಾನಿ ಬಳಗ ನಮ್ಮ ಚಿಕ್ಕಕೊಪ್ಪಳು KR ನಗರ ತಾಲೂಕು ಇವರು ಮಾಡಿದ್ದಾರೆ. ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಕರ್ನಾಟಕದಿಂದ ಭಕ್ತರ ದಂಡೇ ಹೋಗುತ್ತೆ. ವರ್ಷದಿಂದ ವರ್ಷಕ್ಕೆ ಭಗವಂತನನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಹೋಗೋರ ಸಂಖ್ಯೆಯೂ ಹೆಚ್ಚಾಗಿದೆ. ಹೀಗಾಗಿಯೇ ದಾರಿ ಮಧ್ಯ ಸಂದರ್ಭದಲ್ಲಿ ವಾಹನಗಳಿಗೆ ತೊಂದರೆಯಾದ್ರೆ, ಆರೋಗ್ಯ ಸಮಸ್ಯೆ ಎದುರಾದ್ರೆ, ಇನ್ನಿತರ ಏನೇ ತೊಂದರೆಯಾದ್ರೂ ತಕ್ಷಣ ಪುನೀತ್ ರಾಜ್ಕುಮಾರ್ ಸಂಸ್ಮರಣಾ ಸೇವಾ ರಥಕ್ಕೆ ಕರೆ ಮಾಡಿದ್ರೆ ಸಾಕು, ಸಹಾಯಕ್ಕಾಗಿ ಭಕ್ತರು ಇರುವ ಕಡೆಯೇ ಧಾವಿಸ್ತಾರೆ. ಮೂಲತಃ KR ನಗರ ತಾಲೂಕಿನ ಚಿಕ್ಕಕೊಪ್ಪಲು ಗ್ರಾಮದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಈ ನೂತನ ಸೇವಾ ರಥವನ್ನು ರಾಜ್ಯದ ಜನರಿಗಾಗಿ ಪರಿಚಯ ಮಾಡಿದ್ದಾರೆ. ದಯವಿಟ್ಟು ಕರ್ನಾಟಕದಿಂದ ಹೋಗೋಂಥ ಎಲ್ಲ ಭಕ್ತಾದಿಗಳು, ನಿಮಗೆ ಏನೇ ಪ್ರಾಬ್ಲಮ್ ಆದ್ರೂ ಟೋಲ್ ಫ್ರೀ ನಂಬರ್ 2 ನಂಬರ್ ಇದೆ. ಎನಿ ಟೈಮ್ 24/7 ಇಬ್ಬರು ಡ್ರೈವರ್ಗಳು ಕೆಲಸ ಮಾಡ್ತಾರೆ. ನೀವು ಯಾವುದೇ ಪ್ರಾಬ್ಲಮ್ ಇರಲಿ ಕಾಲ್ ಮಾಡಿ, ಮಿಸ್ ಮಾಡಬೇಡಿ. ಇದು ಪಂಬಾ, ನಿಲೇಕಲ್ಲಿಂದ ಹೆಚ್ಚು ಕಮ್ಮಿ ನಿಮಗೆ 30-40-50 ಕಿಲೋಮೀಟರ್ ಸರೌಂಡಿಂಗ್ ತನಕ ಸಹಾಯ ಆಗುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಯಾರೂ ಮಾಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮನ ದಿ ಪುನೀತ್ ಅಭಿಮಾನಿಗಳ ಬಳಗದಿಂದ ಮಾಡ್ತಾ ಇದ್ದಾರೆ. ಈ ಸಲ ಒಂದು ವಾಹನ ಬಿಡ್ತಾ ಇದ್ದಾರೆ, ಆಂಬುಲೆನ್ಸ್ನ. ಇನ್ನು ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಇನ್ನೂ ಹಲವಾರು ವಾಹನಗಳನ್ನ ಬಿಡ್ತಕ್ಕಂಥ ಒಂದು ಅವಕಾಶಗಳನ್ನ ಆ ಭಗವಂತ ಅವರಿಗೆ ಕರುಣಿಸಲಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ನಲ್ಲಿ ಒಬ್ಬ ನಟನ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಕೆಲಸಗಳು, ಆತನ ಅಭಿಮಾನಿಗಳಲ್ಲಿ ಯಾವ ರೀತಿಯ ಒಳ್ಳೆ ಕೆಲಸಗಳನ್ನ ಮಾಡಲು ಪ್ರೇರಣೆಯಾಗತ್ತೆ ಅನ್ನೋದಕ್ಕೆ ಪುನೀತ್ ರಾಜ್ಕುಮಾರ್ ಸಂಸ್ಮರಣಾ ಸೇವಾ ರಥವೇ ಉದಾಹರಣೆಯಾಗಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.